1 ಗಂಟೆ ಸೈಕ್ಲಿಂಗ್ ಮಾಡುವುದರಿಂದ 400 ರಿಂದ 1000 ಕ್ಯಾಲೋರಿಗಳನ್ನ ಬರ್ನ್ ಮಾಡಬಹುದಾಗಿದೆ. ಅನೇಕ ಆರೋಗ್ಯ ಲಾಭಗಳನ್ನ ಕೂಡ ಪಡೆಯಬಹುದು ಅಂದ್ರೆ ನೀವು ನಂಬ್ತೀರಾ? ಇದು ನಮ್ಮ ದೇಹದ ತೂಕವನ್ನ ಇಳಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯಕವಾಗಿದೆ. ನೀವೇನಾದ್ರೂ ಸೈಕಲ್ ಖರೀದಿಸಲು ಹೊರಟಿದ್ರೆ ಮೊದಲೆರಡು ವಾರಗಳವರೆಗೆ ದೀರ್ಘ ದೂರ ಸೈಕ್ಲಿಂಗ್, ಟ್ರೆಕ್ಕಿಂಗ್, ಮೌಂಟೇನ್ ಕ್ಲೈಂಬಿಂಗ್ ಇದನ್ನ ಆಯ್ಕೆ ಮಾಡಿ. ನೀವು ಇವುಗಳನ್ನ ಪ್ರಾರಂಭಿಸುವ ಮೊದಲು ವಾಕಿಂಗ್ ಗಿಂತ ಸೈಕ್ಲಿಂಗ್ ತೂಕ ಇಳಿಸಿಕೊಳ್ಳೋದಕ್ಕೆ ಹೆಚ್ಚು ಎಫೆಕ್ಟಿವ್ ಆಗಿದೆ. ದಿನ 1 ಗಂಟೆ ಸೈಕ್ಲಿಂಗ್ ಮಾಡುವುದರಿಂದ 400 ರಿಂದ 1000 ಕ್ಯಾಲೋರಿಗಳನ್ನ ಬರ್ನ್ ಮಾಡಬಹುದಾಗಿದೆ. ಇಷ್ಟೇ ಅಲ್ಲದೆ ಇನ್ನೂ ಕೂಡ ಅನೇಕ ಆರೋಗ್ಯ ಲಾಭಗಳನ್ನ ಕೂಡ ಪಡೆಯಬಹುದು ಅಂದ್ರೆ ನೀವು ನಂಬ್ತೀರಾ? ಹೌದು, ವಾಕಿಂಗ್ ಅತಿ ಸರಳ ಮತ್ತು ಸುಲಭವಾಗಿ ಮಾಡಬಹುದಾದ ವ್ಯಾಯಾಮವಾಗಿದೆ. ಯಾವುದೇ ಸಮಯವಿಲ್ಲದಿದ್ರೂ ಕೂಡ ಆರಾಮದಾಯಕವಾಗಿ ಮಾಡಬಹುದಾದ ಅನೇಕ ಮಂದಿಯ ನೆಚ್ಚಿನ ವ್ಯಾಯಾಮ ಅಂದ್ರೆ ಅದು ವಾಕಿಂಗ್. ಇದು ನಮ್ಮ ದೇಹದ ತೂಕವನ್ನ ಇಳಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯಕವಾಗಿದೆ. ಆದ್ರೆ ವಾಕಿಂಗ್ ಗಿಂತಲೂ ಸರಳವಾದ ವ್ಯಾಯಾಮ ಮತ್ತೊಂದಿದೆ. ವಾಕಿಂಗ್ ಗಿಂತಲೂ ಬೇಗ ತೂಕ ಇಳಿಸಿಕೊಳ್ಳೋದಕ್ಕೆ ಉತ್ತಮವಾದ ವ್ಯಾಯಾಮ ಎಂದ್ರೆ ಅದು ಸೈಕ್ಲಿಂಗ್. ಜಿಮ್ಗೆ ಸೇರಲು ಬೇರೆ ವ್ಯಾಯಾಮಗಳನ್ನ ಮಾಡಲು ಸಮಯವಿಲ್ಲದಿದ್ದವರು ಸೈಕ್ಲಿಂಗ್ ಅನ್ನ ಸುಲಭವಾಗಿ ಮಾಡಬಹುದು. ಎಲ್ಲೂ ಹೋಗಲು ಬಯಸುವವರು ರಸ್ತೆಯಲ್ಲಿ ಸೈಕಲ್ ಸವಾರಿಯನ್ನ ಆರಾಮವಾಗಿ ಮಾಡಬಹುದು. ಸೈಕ್ಲಿಂಗ್ ಒಂದು ಹೃದಯದ ವ್ಯಾಯಾಮ ಆಗಿದೆ. ನೀವು ಇದನ್ನ ಮಾಡುವಾಗ ನಿಮ್ಮ ಹೃದಯದ ಬಡಿತ ಹೆಚ್ಚಾಗುತ್ತೆ. ರಕ್ತ ಮತ್ತು ಆಮ್ಲಜನಕ ನಿಮ್ಮ ದೇಹದ ಎಲ್ಲಾ ಭಾಗಗಳಿಗೆ ತಲೆಯಿಂದ ಅಂದ್ರೆ ಪಾದದವರೆಗೆ ಹರಿಯುತ್ತೆ. ಅಷ್ಟೇ ಅಲ್ಲ, ಸೈಕ್ಲಿಂಗ್ ನಿಮ್ಮ ಇಡೀ ದೇಹವನ್ನ ಸಹ ಕೆಲಸ ಮಾಡುವಂತೆ ಮಾಡುತ್ತೆ. ಇದು ನಿಮ್ಮ ತೋಳುಗಳು ಮತ್ತು ಕಾಲುಗಳಲ್ಲಿನ ಸ್ನಾಯುಗಳನ್ನ ಬಲಪಡಿಸುತ್ತದೆ ಮತ್ತು ಸ್ನಾಯುಗಳ ಆರೋಗ್ಯವನ್ನ ಸುಧಾರಿಸುತ್ತದೆ. ಕನಿಷ್ಠ 1 ಗಂಟೆ ಸೈಕ್ಲಿಂಗ್ ಮಾಡೋದ್ರಿಂದ 400 ರಿಂದ 1000 ಕ್ಯಾಲೋರಿಗಳನ್ನ ಬರ್ನ್ ಮಾಡಬಹುದು. ಇದು ಆರೋಗ್ಯಕರ ರೀತಿಯಲ್ಲಿ ತೂಕ ಇಳಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೈಕ್ಲಿಂಗ್ ಇಡೀ ದೇಹದ ವ್ಯಾಯಾಮವಾಗಿರುವುದರಿಂದ ಇದು ನಿಮ್ಮಲ್ಲಿರೋ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಸೈಕ್ಲಿಂಗ್ ಕಡಿಮೆ ಸಮಯದಲ್ಲಿ ಹೆಚ್ಚು ಕ್ಯಾಲೋರಿಗಳನ್ನ ಬರ್ನ್ ಮಾಡುವುದರಿಂದ ವಾಕಿಂಗ್ ಗಿಂತಲೂ ಉತ್ತಮ ವ್ಯಾಯಾಮ ಇದಾಗಿದೆ. 68 ಕೆಜಿ ತೂಕದ ವ್ಯಕ್ತಿ 30 ನಿಮಿಷಗಳ ಕಾಲ ಮೀಡಿಯಂ ಸ್ಪೀಡ್ ನಲ್ಲಿ ವಾಕಿಂಗ್ ಮಾಡಿದ್ರೆ 154 ಕ್ಯಾಲೋರಿಗಳು ಬರ್ನ್ ಆಗುತ್ತೆ. ಆದ್ರೆ ಸೈಕ್ಲಿಂಗ್ 240 ಕ್ಯಾಲೋರಿಗಳನ್ನ ಬರ್ನ್ ಮಾಡುತ್ತೆ. ಅಲ್ಲದೆ ದೇಹದ ತೂಕವನ್ನ ಕಾಲುಗಳಿಗಿಂತ ಸೈಕಲ್ ಸೀಟ್ ಬೆಂಬಲಿಸುವುದರಿಂದ ಸೈಕ್ಲಿಂಗ್ ಮಾಡುವಾಗ ಮೊಣಕಾಲಿನ ಕೀಲುಗಳ ಮೇಲೆ ಒತ್ತಡ ಕಡಿಮೆ ಬೀರುತ್ತೆ. ಈ ಕಾರಣಗಳಿಂದಾಗಿ ಬೇಗನೆ ತೂಕ ಇಳಿಸಿಕೊಳ್ಳೋದಕ್ಕೆ ಬಯಸುವವರಿಗೆ, ಮತ್ತೊಂದು ಮೊಣಕಾಲು ನೋವಿಲ್ಲದೆ ತೀವ್ರವಾದ ವ್ಯಾಯಾಮ ಮಾಡಲು ಬಯಸುವವರಿಗೆ ಸೈಕ್ಲಿಂಗ್ ಅತ್ಯುತ್ತಮವಾದ ಆಯ್ಕೆಯಾಗಿದೆ. ಇಷ್ಟೇ ಅಲ್ಲದೆ ನೀವು ಸಾಮಾನ್ಯವಾಗಿ ಸೈಕ್ಲಿಂಗ್ ಅಭ್ಯಾಸ ಮಾಡುವಾಗ ನಿಮ್ಮ ಕಾಲುಗಳು ಪೆಡಲಿಂಗ್ ಮಾಡುವುದನ್ನ ಮುಂದುವರಿಸಲು ನಿಮ್ಮ ದೇಹಕ್ಕೆ ಶಕ್ತಿಯ ಅಗತ್ಯವಿರುತ್ತೆ. ನಿಮ್ಮ ಕಾಲುಗಳು ಚಲಿಸುತ್ತಲೇ ಇರುತ್ತವೆ. ಇದು ದೇಹದ ಶಕ್ತಿಯ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಇದರ ಪರಿಣಾಮವಾಗಿ ಕ್ಯಾಲೋರಿಗಳು ಬರ್ನ್ ಆಗುತ್ತವೆ. ಇದು ಅನೇಕ ಪ್ರಯೋಜನಗಳಿಗೆ ಕಾರಣವಾಗುತ್ತೆ. ಒಟ್ಟಾರೆ ನೀವೇನಾದ್ರೂ ಸೈಕಲ್ ಖರೀದಿಸಲು ಹೊರಟಿದ್ರೆ ಮೊದಲೆರಡು ವಾರಗಳವರೆಗೆ ದೀರ್ಘ ದೂರ ಸೈಕ್ಲಿಂಗ್, ಟ್ರೆಕ್ಕಿಂಗ್, ಮೌಂಟೇನ್ ಕ್ಲೈಂಬಿಂಗ್ ಇದನ್ನ ಆಯ್ಕೆ ಮಾಡಿ. ನೀವು ಇವುಗಳನ್ನ ಪ್ರಾರಂಭಿಸುವ ಮೊದಲು ಕಡಿಮೆ ದೂರವನ್ನ ಆರಿಸಿದ್ರೆ ಒಳ್ಳೆಯದು. ಅಭ್ಯಾಸ ಮಾಡಿಕೊಂಡು ಹೋಗೋದ್ರಿಂದ ಸಾಧಕ ಬಾಧಕಗಳ ತಿಳಿದುಕೊಳ್ಳಿ. ಇದೇ ರೀತಿ ನೀವು ಇದ್ದಕ್ಕಿದ್ದಂತೆ ನಿಮ್ಮ ದೇಹದ ಮೇಲೆ ಹೆಚ್ಚು ಒತ್ತಡವನ್ನ ಮತ್ತೆ ಶ್ರಮವನ್ನ ಹಾಕಿದ್ರೆ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮ ದೇಹವು ಸಿದ್ಧವಾಗಿರಲು ಕನಿಷ್ಠ 2 ವಾರಗಳಾದ್ರೂ ಬೇಕಾಗಿರುತ್ತೆ. ಅದರಿಂದ ತಾಳ್ಮೆಯಿಂದ ಸೈಕ್ಲಿಂಗ್ ಪ್ರಯಾಣವನ್ನ ಪ್ರಾರಂಭಿಸಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.